ಅವ್ರೇನ್ ಮಾಡ್ತಾರ್ರಿ ಕರುಗಳು ಇಟ್ಕೊಳ್ಳೋದು ದೊಡ್ಡದು ಅಮೌಂಟ್ ಹೆವಿ ಆಗುತ್ತೆ ದುಡ್ಡು ಕೊಡುದು ಹಿಂಗ್ ಮಾಡ್ತಾರ್ರಿ. ಸಣ್ಣವನ್ಕು ಕೊಡಂಗಿಲ್ಲ. ಎಮ್ಮೆ ನಂದ್ ಹೆಂಗಿದ್ರೆ ನ್ಯಾಚುರಲ್ 10,000 ರೂಪಾಯಿದಾಗ ಇದು 20-40 ನನ್ ಶೆಡ್ ರೆಡಿ ಐತಿ. 64 ರೂಪಾಯಿ 40 ಪೈಸೆ ಫರ್ ಲೆಕ್ಟೇಷನ್ ಟೋಟಲ್ ಬಿದ್ದೈತೆ ನಮಗ ಒಂದ್ ಲೀಟರ್ಗೆ. 1 ಲೀಟರ್ ಟೋಟಲ್ ಗಬ್ ಹೋದ ನಂತರ 7 ತಿಂಗಳ ತನಕ ಹಿಂಡ್ತಿತ್ರಿ. 7 ತಿಂಗಳು ಗಬ್ ಹೋದೊಳಗೆ 7 ತಿಂಗಳ 12 ಲೀಟರ್ ಹಾಲಿದ್ದು ರೀ. ಒಂದ್ ಎಮ್ಮಿ ಹಿಂಬಲ್ ನನ್ನ ಲೆಕ್ಕರಿ ಏನು ಒಟ್ಟ ಉಳಿದಿಲ್ಲಪ್ಪ ಅಂದ್ರೆ 1.5 ಲಕ್ಷ ಉಳಿಬಹುದು. ಚಲೋ ಮಾಡ್ಕೊಳ್ಳೋ 2 ಲಕ್ಷ ತನಕ ಉಳಿದಿತ್ತು. ಒಂದ್ ಎಮ್ಮಿಂದ 2 ಲಕ್ಷ ಲಾಭ ಅಂತೂ ಪಕ್ಕ. ನಮಸ್ಕಾರ ಸ್ನೇಹಿತರೆ, ನಂದಿ ಟಿವಿ ಕರ್ನಾಟಕದ ಮತ್ತೊಂದು ವಿಶೇಷ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ಒಂದು ಸಂಚಿಕೆ ವಿಶೇಷತೆ ಏನಂದ್ರೆ ಜಾಫ್ರಾಬಾದಿ ತಳಿಯ ಒಂದು ಎಮ್ಮೆ. ಇದ್ರ ವಿಶೇಷತೆ ಅಂದ್ರೆ ಎಲ್ಲಾ ವಾತಾವರಣಕ್ಕೂ ಹೊಂದ್ಕೊಳ್ಳುವಂತಹ ಒಂದು ವಿಶೇಷವಾದ ಗುಣಲಕ್ಷಣ ಹೊಂದಿದೆ. ಇಲ್ಲಿ ನೋಡ್ಬೋದು, ಶಾಂತ ಸ್ವಭಾವ, ಯಾರಿಗೂ ಹಿರಿಯೋದಾಗ್ಲಿ ಆಯೋದಾಗ್ಲಿ ಒದೆಯೋದಾಗ್ಲಿ ಮಾಡದೇ ಇರ್ತಕ್ಕಂಥ ಒಂದು ಶಾಂತ ಸ್ವಭಾವ. ಅದ್ರ ಗಾತ್ರ ನೋಡ್ಬಿಟ್ರೆ ನಾವೇ ಭಯ ಪಡಬೇಕು ಅಂತ ಒಂದು ಗಾತ್ರ. ಈ ಜಾಫ್ರಾಬಾದಿಯಲ್ಲಿ ವಿಶೇಷವಾಗಿ ಸಕ್ಸಸ್ ಅನ್ನ ಕಂಡಿರುವಂಥ ಒಬ್ಬ ರೈತನ ಬಳಿ ಇವತ್ತು ಬಂದಿದ್ದೀನಿ. ಅವರ ಪರಿಚಯವನ್ನ ಮಾಡ್ಕೊಳ್ತಾ ಈ ಜಾಫ್ರಾಬಾದಿಯ ತಳಿಯ ವಿಶೇಷ ಏನು, ಈ ಜಾಫ್ರಾಬಾದಿಗೂ ಮತ್ತು ನಾವು ಸಾಮಾನ್ಯವಾಗಿ ನಮ್ಮಲ್ಲಿ ಸಾಕ್ತಕ್ಕಂಥ ಎಮ್ಮೆಗೂ ಇರುವಂಥ ವ್ಯತ್ಯಾಸ ಏನು, ಇದ್ರ ಜೊತೆಗೆ ಇವರು ಮುರ್ರಾ ಎಮ್ಮೆಯನ್ನು ಕೂಡ ಸಾಕಿದ್ರು. ಆ ಎಮ್ಮೆಗೂ ಈ ಎಮ್ಮೆಗೂ ಇರ್ತಕ್ಕಂಥ ವ್ಯತ್ಯಾಸಗಳು ಏನು ಅಂತಕ್ಕಂಥದನ್ನ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಅವ್ರ ಮೂಲಕನೇ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಮ್ಮ ಹೆಸರು ಸರ್? ನನ್ನ ಹೆಸರು ಸಂತೋಷ್ ಕಲ್ಲಪ್ಪ ತೆಲ್ಸಂಗ್ ಅಂತ ಹೇಳಿ ಸರ್. ಊರು ಸರ್? ಊರು ನಮ್ದು ಹತ್ತನೇ ತಾಲೂಕು ಐಗಳಿ ಸರ್. ಐಗಳಿ ಗ್ರಾಮ. ನಾವು ಮೊದಲಿಗೆ ಜವಾರಿ ಎಮ್ಮೆ ಸಾಕ್ತಾ ಇದ್ವಿ. ಹಾಂ ಸರ್. ಅದ್ರದ್ದೇನು ಅಷ್ಟೊಂದು ಲಾಭ ಅನಿಸ್ಲಿಲ್ಲ ನಮಗೆ. ಲಾಭ ಅನ್ಸಲ್ದಾಗ ನಾವು ಮುರಾ ತೆಗೆದುಕೊಂಡು ಬಂದ್ವಿ. ಮುರಾ ಒಳಗೆ ಏನು ಸಮಸ್ಯೆ ಆಗ್ಲಕತ್ತಂದ್ರೆ ನಮಗೆ 3 ತಿಂಗಳ ನಂತರ ಗಬ್ ಹೋದ ನಂತರ ಒಂದು ಟೈಮ್ ಹಾಲು ಕಟ್ ಮಾಡ್ಲಕೈತ್ರ. ಹಿಂಗಾಗಿ ಅದ್ರ ಪ್ರಾಫಿಟ್ ನಮಗೆ ಸ್ವಲ್ಪ ಕಡಿಮೆ ಬರ್ಲಾತನ ನಮ್ಮ ಫ್ರೆಂಡ್ ಆದವ್ರಿಗೆ ಏನೈತಿ, ನಾವು ಶಂಕರ್ ರೆಡ್ಡಿ ಐತಿ ಹೇಗಿರಿಂದ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿವ್ರು. ಹಿಂಗಾಗಲಾತಿ ನಾವು ಮೊದಲು ಮುರಾ ಸಾಕಿದ್ವಿ. ನಮ್ಗೆ ಅದ್ರ ಎಮ್ಮೆ ಒಳಗೆ ಪ್ರಾಫಿಟ್ ಆಗ್ತಾ ಇಲ್ಲ. ಅದಕ್ಕೆ ಅಂದ್ಬಿಟ್ಟಿಗೆ ಅವರು ನೀವು ಜಾಫ್ರಾಬಾದಿ ಸಾಕ್ರಿ ಅಂತ ಹೇಗಿರಿಂದ ಅವ್ರ ಸಜೆಷನ್ ಮ್ಯಾಗ 2 ಜಾಫ್ರಾಬಾದಿ ಎಮ್ಮೆ ಅವರು ಕೊಂಡ್ಕೊಟ್ರು. 3ನೇ ಲೆಕ್ಟೇಷನ್ ಇದ್ದವ್ರು ಅದ್ರ ತಂದ 2 ಸುಲ್ ನಾವು ಕರ ಹಾಕ್ಸ್ಕೊಂಡಿವ್ರಿ. ಒಂದು ಎಮ್ಮಿದ ನಾವು ಸಪ್ರೇಟ್ ಲೆಕ್ಕ ಇಟ್ಟಿವಿ. ಅದ್ರದ್ದು ಏನಪ್ಪಾ ಅಂದ್ರೆ ಇದನ್ನ ಎಷ್ಟು ಕೊಟ್ಟು ನಾವು ದುಡ್ಡು ಕೊಟ್ಟು ತಂದ್ವಿ, ಅದ್ರದ್ದು ಇನ್ಕಮ್ ನಮಗೆ ಎಷ್ಟು ಬಂತು. ಅವ್ರು ಹೇಳಿ ಕೊಡುವಾಗ ಏನು ಮಾಡಿದ್ರು, ನಮಗೊಂದು 18 ಲೀಟರ್ ಹಾಲು ಕುಡ್ದಿದ್ದೆ ಒಂದು ದಿನಕ್ಕೆ ರೀ. ಒಂದು ಎಮ್ಮೆ ಕೊಟ್ಟಿದ್ರು ಮೊದಲು ಸ್ಟಾರ್ಟಿಂಗ್. ಅದು ಅವ್ರು ಬಂದ ಪೆಟ್ಟಿಗೆ ನಮ್ಮಲ್ಲಿ ನಮ್ಮ ವಾತಾವರಣಕ್ಕೆ ಹೊಂದ್ಕೊಂಡು ಮಾಡ್ಕೊಂಡು ದಿವ್ಸಕ್ಕೆ ಮೊದಲು 8 ಲೀಟರ್ ಕೊಡ್ತು, 8.5, 9, 10 ಹಿಂಗೆ ಹೋಗಿರಿಂದ ಟೋಟಲ್ ಒಂದು ಅದ್ರದ್ದು ಎಮ್ಮಿ ಕೆಪಾಸಿಟಿ ಅಂದ್ರೆ ನಾವು ಒಂದು 2 ದಿವಸ ಏನ್ ಮಾಡಿದ್ವಿ, ಕರಿಗೆ ಹಾಲು ಬೇರೆ ಬಾಟ್ಲಿಂದ ಹಾಕಿ ಈ ಎಮ್ಮಿ ಎಷ್ಟು ಹಿಂಡುತ್ತದ ಕೆಪಾಸಿಟಿ ನೋಡೋದ ಪೂರ್ತಿ ಹಾಲು ಅದ್ರ ತೆಗೆದೇವ್ರು. ಒಂದು ಟೈಮ್ 13 ಲೀಟರ್ ಒಂದು ಟೈಮಿಗೆ 13 ಲೀಟರ್ ಹಾಲು ಕೊಟ್ಟಿದ್ರ. ಇದೇ ಅದ್ರ ಕರು ರೀ. ಅದರಿ ಇದ್ರ ಅವ್ವ ಆಯ್ತದು 4ನೇ ಲೆಕ್ಟೇಷನ್ ಆಗೈತೆ. ನಮ್ಮ ಇನ್ ಮನ್ಯಾಗ ಏನಾದ್ರು ಎಮ್ಮಿನ ಸ್ವಲ್ಪ ಹಾಲು ಕಡಿಮೆ ಮಾಡ್ತಾವ್. ಇದ್ರ ಕೊಟ್ಟಕಿರಿಂದ ಮತ್ತೆ 2ನೇ ಲೆಕ್ಟೇಷನ್ ಸಣ್ಣ ಹಾಕೋರ್ ಅಂತ ಪೆಟ್ಟಿಗೆ ಇವಾಗ ಇವೆರಡು ಮತ್ತೆ ಈಗ ಶಂಕರ್ ರೆಡ್ಡಿ ಅವ್ರು ತಂದು ಕೊಟ್ಟಾರ. ಈಗ ನಮಗೆ ಇವೆರಡು ತಂದು ಕೊಟ್ಟಾರ್ರಿ. ಏನ್ ರೇಟ್ ತಗೊಂಬಂದ್ರೆ ನೀವು? ಇದು ಟೋಟಲ್ ನಮಗ ಅಂದ್ರೆ ನಾವು ಹೋಗುದು ಬರುದು ನಮ್ಮದ ಟ್ರಾನ್ಸ್ಪೋರ್ಟ್ ಖರ್ಚು ಎಲ್ಲ ಹಿಡಿದ್ಕಿರಿಂದ 6,20,000 ರೂಪಾಯಿ ಜೋಡಿ ಆಗ್ಯಾವ್ರಿ. ಜೋಡಿ 6,20,000 ಟೋಟಲ್ ಅದ. ನಾವು ಅವ್ರ ಜೊತೆ ಹೋಗಿದ್ದೇವ್ರಿ. ಬಟ್ ನಮ್ದು ಟ್ರಾನ್ಸ್ಪೋರ್ಟ್ ಬತ್ತು, ನಮ್ ಬಸ್ ಖರ್ಚು ಬತ್ತು, ಎಲ್ಲಾ ಕೂಡಿನ ನಮ್ಮ ಮನೆಗೆ ಬಂದು ಹತ್ಬೇಕಾದ್ರೆ 6,20,000. ಇದು ಸೆಕೆಂಡ್ ಲೆಕ್ಟೇಷನ್. 1ನೇ ಲೆಕ್ಟೇಷನ್ ಒಂದ್ ಟೈಮ್ 12 ಲೀಟರ್ ಹಾಲು ಕೊಟ್ಟೈತ್ರಿ. ಇದು ಫಸ್ಟ್ ಲೆಕ್ಟೇಷನ್ ದಾಗ 11 ಲೀಟರ್ ಕೊಟ್ಟದ. 11. ಇವ್ರು ಶಂಕರ್ ಅವ್ರ ಏನಂತಾರೆ, ಇಲ್ಲ ಈ ನಮ್ಮಲ್ಲಿ ವಾತಾವರಣಕ್ಕೆ ಬಂದ್ರೆ ಹೆಂಗ ಮಾಡ್ರು ಇನ್ನು 2-3 ಲೀಟರ್ ಹಾಲು ಜಾಸ್ತಿ ಕೊಡ್ತಾವ ಅಂತ ಹೇಳಕಿರಿಂದ ಅವ್ರ ಚಾಯ್ಸಿಂಗ್ ಮ್ಯಾಗ ಇವೆರಡು ಎಮ್ಮಿನ ತಗೊಂಡಿದೀವಿ. ಎಷ್ಟು ವರ್ಷದಿಂದ ಸಾಕ್ತಾರೆ ಅದ್ರ? ಇವು ನಾ ಜಾಫ್ರಾಬಾದಿ ಮಾಡಕತ್ತಿ 4 ವರ್ಷ ಆಯ್ತು. 4 ವರ್ಷ. ಈ 4 ವರ್ಷ ಅಂದಾಗ ಈಗ ಹೊಸದಾಗಿ ನಾನು ಜಾಫ್ರಾಬಾದಿ ಎಮ್ಮೆ ಸಾಕ್ಬೇಕನ್ನೋರ್ಗೆ ಇದ್ರ ಲಕ್ಷಣ ಹೆಂಗಿರುತ್ತೆ ಸರ್? ಇದ್ರ ಲಕ್ಷಣ ನೋಡ್ರಿ ಸರ್, ಸ್ವಲ್ಪ ದೊಡ್ಡ ಸೈಜ್ ಏನಾದ್ರು ನೋಡಿ. ಮುರ್ರಾ ಎಮ್ಮಿಗೆ ಇವು ಎಮ್ಮಿಗೆ ಕಂಪೇರ್ ಮಾಡ್ರೆ ಮುರ್ರಾ ಎಮ್ಮಿ 3 ಎಮ್ಮಿ ಏನ್ ಮೇವ್ತಿತ್ತವ್ರಲ್ಲ, ಇವು 2 ಎಮ್ಮಿ ಅಷ್ಟು ಮೇವ್ತಿತ್ತವ್ರು. 3 ಎಮ್ಮೆ ತಿನ್ನೋದು, ಇವು 2 ಎಮ್ಮಿ ತಿಂತಾವ್ರ. ಯಾಕಂದ್ರೆ ಇದ್ರದ್ದು ಸೈಜ್ ದೊಡ್ಡದಿರೋದು. ಅವು 4 ಕ್ವಿಂಟಲ್ ಎಮ್ಮಿ ರೀ, ಇವು 6-7 ಕ್ವಿಂಟಲ್ ಇರ್ತಾವ ಒಂದ್ರಿ. ಅದ್ರ ಇದ್ರದೊಂದು ಕೋಣ ತಂದಿದ್ದೀವ್ರಿ ಹಿಂದ ಲೆಕ್ಟೇಷನ್ ಬರೋಬ್ಬರಿ 960 kg ಇತ್ತು.
ಕೋಣ ರೀ ಹಾ. 960 kg ಓಹೋ ಅದ್ರದ್ದು ವೇಟ್. ಹಾ ರೀ ಅಂದ್ರೆ ಇದಕ್ಕಿಂತಲೂ ಮೊದಲಿದ್ದ ಎಮ್ಮೆಗಳು ಕ್ರಾಸಿಂಗ್ ಮಾಡ್ಕೋಬೇಕಂತ ಹೇಳ್ಕಿರಿ ನಾವು ಅದನ್ನ ಅಲ್ಲಿಂದ ತಂದಕಿರಿಂದ ಕ್ರಾಸಿಂಗ್ ಮಾಡ್ಕೊಂಡಿದ್ದೀವಿ. ಆ ಟೈಮ್ದಾಗ ಏನೈತಿ ತಂದು ಅದನ್ನ ಕೊಟ್ಟಿವಿ ಬಿಡ್ರಿ, ಮತ್ತೆ ಅದನ್ನ ಮೈಸೂರಿಗೆ ಹೋತು 1.5 ಲಕ್ಷ ರೂಪಾಯಿ ಕೊಟ್ಟಿವಿ ಅದನ್ನ. 1.5 ಲಕ್ಷ ಅಂದ್ರೆ ಅದನ್ನ ಏಜ್ ಆಗಿತ್ತು ಅದ್ರ, ಏಜ್ ಆಗಿತ್ತು ಹಾ. ಅಂದ್ರೆ ಪೂರ್ತಿ 8 ಹಲ್ಲು ಈಗ ವಯಸ್ಸಿರೋ ಕರ ನಾವ್ ಕೊಟ್ರೆ ಏನ್ ಸಿಗುತ್ತೆ, ಏನು ರೇಟ್ ಹೋದ್ರಿ? ಅಲ್ಲಿ ವಿಶೇಷ ಕರನ್ಕು ಕೊಡಂಗ ಇಲ್ರಿ. ಕರ ಕೊಡಂಗಿಲ್ಲ. ಗುಜರಾತ್ ಕರನ್ಕು ಒಟ್ಟೆ ಕೊಡಂಗ ಇಲ್ಲ. ಕೊಡಂಗಿಲ್ರಿ. ಒಣ್ಣೆ ಮಾತ್ರ ಅವ್ರು ಕರ ಮಾರಂಗಿಲ್ಲ ಅಲ್ಲಿ. ಅವ್ರೇನ್ ಮಾಡ್ತಾರ್ರಿ, ಕರುಗಳು ಇಟ್ಕೊಳ್ಳೋದು ದೊಡ್ಡದು ಅಮೌಂಟ್ ಹೆವಿ ಆಗುತ್ತೆ, ದುಡ್ಡು ಕೊಡುದು ಹಿಂಗ್ ಮಾಡ್ತಾರ್ರಿ. ಸಣ್ಣವನ್ಕು ಕೊಡಂಗಿಲ್ಲ. ಅದ್ರದಿಂದ ಏನೈತಿ ಅಲ್ಲಿ ವಿಶೇಷ ಅಂದ್ರ ಸರಿಗ ಬರ್ತಾರಲ್ಲ, ಅಂದ್ರ ಅವ್ರು 6 ತಿಂಗಳು ಪ್ರೆಗ್ನೆಂಟ್ ಇರ್ತಾವ, ಹಾಲು ಇರಂಗಿಲ್ಲ ಅಂತ ಎಮ್ಮೆ ಸೆಕೆಂಡ್ ಕೊಡಂಗಿಲ್ಲ ಅವ್ರು. ಕೊಡಂಗಿಲ್ಲ. ಅವ್ರನ್ನೂ ಕೇಳಿ ನೋಡಿದ್ರು ನಾವು. ಅಂದ್ರೆ ನಮ್ಗೆ ಸ್ವಲ್ಪ ರೇಟ್ ಕಡಿಮೆ ಆಗತ್ತಿ. ಹಂಗೆ ಯಾಕ್ರಿ? ಅವ್ರೇನಂತಾರ್ರಿ, ಅಲ್ಲಿ ಡ್ರೈ ಏರಿಯಾ ಹೆಚ್ಚೈತ್ರಿ, ಮೇವಿನ ಖರ್ಚು ಅವ್ರಿಗೆ ಬರಂಗಿಲ್ಲ, ಬಿಟ್ಟು ತಿರುಗಾಡಿ ಮೇಯಿಸ್ಕೊಂಡ್ ಬರ್ತಾರ. ಇನ್ನು 2-3 ತಿಂಗಳು ಹಿಡಿದಿವಿ ಅಂದ್ರೆ ನಮ್ಗೆ 50-60 ಸಾವಿರ ರೂಪಾಯಿ ಜಾಸ್ತಿ ದುಡ್ಡು ಬರ್ತಾವ, ಯಾಕೆ ಕೊಡು ನಾವು? ಗುಜರಾತ್ ಒಂದು ವಿಶೇಷ ಅಂದ್ರೆ ಏನ್ರಿ, ಒಂದು ಊರಿಗೆ 3,000 ಎಕರೆ ಜಮೀನ್ ಇದೆ ಅಂದ್ರೆ 1,500 ಎಕರೆ ಅಷ್ಟನ್ನ ಅವ್ರು ಕೃಷಿ ಮಾಡ್ತಾರ. 1,500 ಎಕರೆ ಗೋಮಾಳ ಪೂರ. ಆ ಸಿಸ್ಟಮ್ ಐತೆ ಅವ್ರದಿನ. ಅಂದ್ರ ಹಿಂದಿನ ಕಾಲದಾಗ ಅದಾರ ಅವ್ರು. ಅದೇ ರೀ. ಅದ್ರ ಹೈನುಗಾರಿಕೆಗೆ ಪ್ರಾಮುಖ್ಯತೆ ಹೆಚ್ಚೈತೆ ಅಲ್ಲಿ. ಹಿಂಗಾಗಿ ನಾವು ಏನ್ ಮಾಡಿದ, ಅಲ್ಲಿ ಎಮ್ಮಿ ಚಲೋ ಅಂದ್ರೆ ಇಲ್ಲಿಕ್ಕಿಂತಲೂ ಟೆಂಪ್ರೇಚರು ಹೆಚ್ಚಲ್ಲಿ. ಹೋದ ಬ್ಯಾಚ್ನ ಇದ್ದದ್ದು 2 ಎಮ್ಮಿ ಒಂದು ದಿವಸ ಡಾಕ್ಟರ್ ಕಡೆ ಇಂಜೆಕ್ಷನ್ ಆಗಲಿ ಯಾವ್ದಾಗಲಿ ಏನು ಮಾಡಿಸೋದಿಲ್ಲ. ಏನು ಮಾಡ್ಸಂಗಿಲ್ಲ. ಇಲ್ಲ, ಮಾಡ್ಸೇ ಇಲ್ಲ. ಇವಕ್ಕಾದ್ರೂ ಮಾಡಿಸಿಲ್ಲ. ನ್ಯಾಚುರಲ್ ವಾಟರ್. ಇನ್ನು ಹೊಸವಾಗಿ ಮಾಡೋರಿಗೆ ನನ್ನ ಅಭಿಪ್ರಾಯ ಪ್ರಕಾರ ಹೇಳ್ಬೇಕಂದ್ರ ಏನು, ಈಗ ಮಾಡರ್ನ್ ಡೇರಿ ಹೇಗಿರಿಂದ ಏನ ಶೆಡ್ಡಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ, ಅದು ಮಾಡೋದು ವೇಸ್ಟ್ ಐತಿ. ಈ ದನಕ್ರಿ ನಂದು ಹೆಂಗೈತ್ರ ನ್ಯಾಚುರಲ್ 10,000 ರೂಪಾಯಿದಾಗ ಇದು 20-40 ನನ್ನ ಶೆಡ್ ರೆಡಿ ಐತಿ. ನ್ಯಾಚುರಲ್ ಐತಿ. ಮಳೆಗೆ ಸೋರ್ ಬರ್ತೈತೆ, ಒಳಗಡೆ ಪ್ಲಾಸ್ಟಿಕ್ ಹಾಕೊಂಡು ಮ್ಯಾಗ ತೆಂಗಿನ ಪರಿಕೆ ಹಾಕಿಬಿಟ್ಟಿದ್ವಿ. ಈ ಟೈಪ್ ಬೆಡ್ ಹಾಕಂಗಿಲ್ಲ. ನ್ಯಾಚುರಲ್ ಹಳ್ಳಿ ಪದ್ಧತಿ ಮೊದಲು ಏನ ಹಳ್ಳಿ ರೈತರ ಹಿರಿಯರ್ ಹೆಂಗ್ ಮಾಡ್ತಿದ್ರಲ್ಲ ಆ ಪದ್ಧತಿಯಾಗಿ ಇತ್ತು ನೀಡುದು ನೋಡ್ರಿ. ಅಂದ್ರೆ ಇದಕ್ಕೆ ಫುಡ್ ಏನೇನು ಕೊಡ್ತೀರಿ? ಇದಕ್ಕೆ ಫುಡ್ ನಾವು ಒಂದು ಟೈಮ್ ನಮ್ಮದು ತಿರುಗಾಡಿ ಮೇದ್ ಬರ್ತಾರ ಸರ್. ಜಮೀನ್ ಐತಿ, ತಿರುಗಾಡಿ ಮೇದ್ ಬರ್ತಾವ. ಒಂದ್ ಟೈಮ್ ಏನೈತ್ರಿ, ಒಂದ್ ಎಮ್ಮಿಗೆ 30 kg ಮೇವು ಕೊಡ್ತಾನ್ರಿ. 30 kg ಕೊಡ್ತಾನೆ ಒಂದ್ ಟೈಮ್. ಸಾಯಂಕಾಲ ಏನೈತ್ರಿ 30 kg ಒಳಗ 20 kg ನೇಪೇರ್ ಕೊಡ್ತಾನ್ರಿ, 10 kg ಜೋಳದ ಕುಟ್ಟಿ ಕುಡಿಸ್ತಾನ್ರಿ. ಅದ್ರೊಳಗೆ ಕೂಡಿ ಕೊಡ್ತೀವ್ರಿ. ಅಂತ ನಮ್ ಕಡೆ ಮುಸುರಿ ಅತ್ತಾರ, ಎಷ್ಟು ಮುಸುರಿ ಹಾಕ್ತಿರಿ. ಕೆಲವೊಂದ್ ಕಡೆ ದಾಣಿ ಅತ್ತಾರ. ನಾವೇನ್ ಮಾಡ್ತೀವ್ರಿ, ಹತ್ತಿಕಾಳ ಹಿಂಡಿ ಅಷ್ಟ ಇಲ್ಲಿ ಊರ ಲೋಕಲ್ ತಗೋತನು. ಅದ್ರ ಉಳ್ದು ಫೀಡ್ ಏನೈತೆ ಅವ್ರ ಶಂಕರ್ ರೆಡ್ಡಿ ಅವ್ರನ್ನ ಅವ್ರದೊಂದು ಸ್ವಂತ ಒಂದು ಕಾಂಟ್ರನ್ಸೇಷನ್ ಫೀಡ್ ತೇಕಿರಿಂದ ಎಲ್ಲಾ ತರ ಮಿಕ್ಸ್ ಅದ, ಅವ್ರು ಕೊಡ್ತಾರ. ಅವ್ರ ಕಡೆ ತಗೊಂಡ್ ಹಾಕ್ತೇನ್ರಿ. ನಾ ಮೊದಲು ಇಲ್ಲೇ ಲೋಕಲ್ ಹಾಕ್ತೀನಿ. ಅವಾಗ ಅಷ್ಟೊಂದು ನನಗ ಹಾಲಿನ ಈಲ್ಡ್ ಬರ್ಲಿಲ್ಲ. ಅವ್ರೇನ ಅದನ್ನ ಕುಡ್ಲಾ ಹತ್ತಿರಲ್ಲ ರೀ, ಅದ್ರದಿಂದ ನಮಗೆ ಹಾಲಿನ ಈಲ್ಡ್ ಒಂದ್ ಟೈಮ್ಗೆ 1 ಲೀಟರ್ 1.5 ಲೀಟರ್ ಹೆಚ್ಚಿಗೆ ಆಗೈತ್ರಿ. ಅದನ್ನ ಈಗ ಅವ್ರು ಕೊಟ್ಟದನ್ನ ತಂದ್ ಹಾಕ್ತೇನೆ ನಾನು ಅವ್ರ ಕಡೆ. ಈಗ ಹಾಲಿನ ಮಾರ್ಕೆಟಿಂಗ್ ಯಾವ ತರ ಮಾಡ್ಕೊಳ್ತೀರಿ? ನಮ್ಮಲ್ಲಿ ಇಲ್ಲಿ ಹೆಡ್ಸನ್ ಹಾಕ್ತಿವ್ರಿ, ಗೋಕುಲ್ಗೆ ಹಾಕ್ತಿವಿ, KMF ಹೋಗ್ತೈತಿ. 64 ರೂಪಾಯಿ 40 ಪೈಸೆ ಫರ್ ಲ್ಯಾಕ್ಟೇಷನ್ ಟೋಟಲ್ ಬಿದ್ದೈತೆ ನಮಗೆ 1 ಲೀಟರ್ಗೆ. 1 ಲೀಟರ್ಗೆ ಹಿಂಗಾಗಿ ಇಲ್ಲಿ ನೀವು ಬೇರೆ ಯಾರ ಹತ್ರನಾದ್ರು ಕೊಡ್ತೀರಾ ಅಥವಾ ಡೈರಿಗೆ? ಇಲ್ಲ, ಡೈರಿಗೆ ಹಾಕ್ತಿವ್ರಿ. ವಿಶೇಷ ಅಂದ್ರೆ ಊರು ಸಣ್ಣದೈತ್ರಿ, ಅಷ್ಟು ಹಾಲು ಮಾರಂಗಿಲ್ಲ. ಹಿಂಗಾಗಿ ಡೈರಿ ಅಂದ್ರೆ ನಮ್ಮಲ್ಲಿ ಸ್ವಲ್ಪ ಈಗ ಜರ್ಸಿ ಹಾಕೋದನ್ನು ಹಾಲು ಜೋರಾಗ್ಯಾವ, ಎಮ್ಮಿದು ಜೋರಾಗೈತೆ ಅನ್ನೋದ್ರಿ. 4 ಡೈರಿ ಅದಾವ ನಮ್ಮ ಊರಾಗ. ಅದಕ್ಕೇನೈತಿ ಫ್ಯಾಟ ಮತ್ತು ಐತಿ SNF ಮ್ಯಾಗನ ಹಾಕ್ತಿವ್ರಿ. ಇದೇನು ಕೊಬ್ಬರಿ ಎಣ್ಣೆ ಹಚ್ಚಿರೋದ್ರಿ ಇದು? ಸ್ವಲ್ಪ ಕೋಡಿಗೆ ಅಂದ್ರೆ ಹೀಟ್ ಆಗೈತದ, ಸ್ವಲ್ಪ ಬಿಸಿಲು ಬಿಡ್ಲಾ ಹತ್ರಲ್ಲ. ಈಗ ಕೊಬ್ಬರಿ ಎಣ್ಣೆ ಹಚ್ಚಿದವ್ರು. ಕೊಬ್ಬರಿ ಎಣ್ಣೆ ಹಚ್ಚಲೇಬೇಕಾ ಅಥವಾ ಏನು? ತಂಪ ಅದ್ರಾಗ ಅದಕ್ಕೆ ಹೀಟ್ ಆಗಬಾರ್ದು ಅಂತ ಹೇಳಿ ಕೊಂಬು ಕಾಯ್ತಾವ್ರಲ್ಲ, ಅದಕ್ಕೆ ಹೇಳಿ ಕೊಬ್ಬರಿ ಎಣ್ಣೆ ಹಚ್ಚಿರ್ತೀವಿ. ಕೊಬ್ಬರಿ ಎಣ್ಣೆ ಹಚ್ಚಿರೋದ್ರಿ. ಮತ್ತೇನೇನು ಕೊಡ್ತೀರಿ ಇದಕ್ಕೆ? ಉಳ್ದೇನು ಮಿನರಲ್ ಮಿಕ್ಚರ್ ಒಂದು ಯೂಸ್ ಮಾಡ್ತೀವಿ. ಮಿನರಲ್ ಮಿಕ್ಚರ್ ಕಂಪಲ್ಸರಿ ಯೂಸ್ ಮಾಡ್ತೀವ್ರಿ. ಒಂದು ಟೈಮ್ ಏನೈತಿರಲ್ಲ 30 ಗ್ರಾಮ್ ಕೊಡ್ತೀವಿ. 2 ಟೈಮ್ ಅಂದ್ರೆ ಅದ 60 ಗ್ರಾಮ್ CRS ಕಂಪ್ನಿದ ಯೂಸ್ ಮಾಡ್ತೀವಿ. ಅದನ್ನ ಸ್ಟ್ಯಾಂಡರ್ಡ್ ಯೂಸ್ ಮಾಡ್ತೀವಿ. ಅಂದ್ರೆ ನಮಗೆ ಹೊಳ್ಳಿ ಗಬ್ ಹೋಗಂಗಿಲ್ಲ ಅನ್ನೋದು ಇದನ್ನ ಬರಂಗಿಲ್ಲ ಅದ್ರೊಳಗೆ. ಒಮ್ಮೆಗೆ ನಾವು ಕೋಣ ಕೊಡಿಸಿದ್ವಿ ಅಂದ್ರೆ ಫಿಕ್ಸರ್ ಅದು. ಹಿಂಗಾಗಿ ಈಗ ಹಾಲು ಎಷ್ಟು ದಿನದವರೆಗೆ ಕೊಡ್ತೀರಿ ಇದು ಹಾಲು? ಇವನಕ್ಕೂ ಈಗ ಹೊಸವಾಗಿ ತಂದಿದ್ವಿ. ಇದ್ರದನಕ್ಕೂ ಈಗ ಅಂದ್ರೆ ಇದ್ರದ್ದು ಮುಂದೆ ಗೊತ್ತಾಗ್ತದ್ರಿ. ಈಗ ಹಳೆ ಇದ್ರ ಅವು ಏನೈತ್ರಲ್ಲ, ಇವೆರಡು ಅಲ್ರಿ, ಅದ್ರ ಅವು 2 ಕೊಟ್ಟಿನದ್ರ 4 ಲ್ಯಾಕ್ಟೇಷನ್ ಮುಗ್ದಿದ್ರು. ಅದ್ರ ಅದನ್ನ ಕೊಟ್ಟು ಮತ್ತೆ ಹೊಸ ಹಾಕೊಂಡ್ಯಾರ. ಈಗ ಅದ್ರವ ಟೋಟಲ್ ಗಬ್ ಹೋದ ನಂತರ 7 ತಿಂಗಳ ತನಕ ಹಿಂಡ್ತಿತ್ರಿ. 7 ತಿಂಗಳು ಗಬ್ ಹೋದೊಳಗೆ 7 ತಿಂಗಳ 12 ಲೀಟರ್ ಹಾಲು ಇದ್ದವ್ರಿ. ನಾವು 7 ತಿಂಗಳದಾಗ 12 ಲೀಟರ್ ಅದ ಇಲ್ರಿ. ಇನ್ನ 7ನೇ ತಿಂಗಳದಾಗ ಹೋಗಿ ಒಂದ್ ಟೈಮ್ 6 ಲೀಟರ್ ಹಾಲು ಇದ್ದವ್ರಿ. ನಾವು ಸ್ವಲ್ಪ ಅದಕ್ಕೆ ಹಾಕು ದಾನಿ ಕಡಿಮೆ ಮಾಡಿ ಒಂದ್ ದಿವ್ಸ ಬಿಟ್ಟು ಒಂದ್ ದಿವ್ಸ ಹಿಂಡುದು, ಒಂದ್ ದಿವ್ಸ ಬಿಟ್ಟು ಒಂದ್ ದಿವ್ಸ ಹಿಂಡುದು ಮಾಡಿಕರಿಂದ ಅದ್ರದ ಡ್ರೈ ಮಾಡಿದವ್ರಿ. ಅಂದ್ರೆ ಮನಿಗೆ ಇಟ್ಕೋಬೇಕಂತೇಳಿ ಅಟ್ರಾಗ ಚೇಂಜ್ ಮಾಡಿ ಹೊಸ ತಗೊಳ್ಳೋ ಪ್ಲಾನ್ ಬರೋಣ. ಅದನ್ನ 2,65,000 ರೂಪಾಯಿ ಅದನ್ನ ಕೊಟ್ಟಿನ್ರಿ. ಅದನ್ನ 2,65,000 ರೂಪಾಯಿ ಕೊಟ್ಟಿನಿ. ಅಂದ್ರ ಇನ್ನು 5ನೇ ಲ್ಯಾಕ್ಟೇಷನ್ ಅದ್ರ
ಹಾ. ಅಣ್ಣ ಅದನ್ನ ಕೊಟ್ಟಿಕಿರಿಂದ ಇತ್ತೂರು ಏನೈತಿ ಸ್ವಲ್ಪ ಅದಕ್ಕಿಂತಲೂ ದೊಡ್ಡ ಸೈಜ್ ಅದಾವ ಇವು. ಅದು ಸ್ವಲ್ಪ ಸಣ್ಣ ಸೈಜ್ ಇತ್ತು. ಅಣ್ಣ ಇತ್ತೂರು ಸ್ವಲ್ಪ ಜರ ರೇಸ್ಟ್ ನಮಗೆ ಜಾಸ್ತಿ ಆದವು ಹಿಂಗಾಗಿ ಏನೋ ಏಜ್ ಇನ್ನ ಸಣ್ಣ ಹೋದವ್ರಿ. ಇನ್ನೂ ನಾವು ಒಂದು 4 ಲ್ಯಾಕ್ಟೇಷನ್ ಇಟ್ಕೊಂಡ್ರು ಅವಾಗ ಮತ್ತೆ ನಾವು ತಂದ ಗಂಟಿಗೆ ಮಾರ್ಬೋದು ಇತ್ತು. ಎಷ್ಟು ಏಜ್ ವರೆಗೆ ಹಾಲು ಕೊಡುತ್ತೀರಿ ಸರಾಸರಿ? ಎಷ್ಟು ಸರಾಸರಿ ವರ್ಷದವರೆಗೆ ಅಲ್ಲಿ ನಾವು ಕೊಡ್ಬೋದ್ರಿ? ಗುಜರಾತ್ದಾಗ ಹೋದ್ ನೋಡಿದಾಗ್ರಿ 18ನೇ ಲ್ಯಾಕ್ಟೇಷನ್ ಎಮ್ಮಿ ಎದತ್ರಿ ಈಗ ಸದಲ್ಲಿ ಕರು ಹಾಕಿದ್ರಿ. ಈಗ ಟೋಟಲ್ ಏನಾದ್ರೂ 20 ಲೀಟರ್ ಹಾಲು. 20 ಲೀಟರ್ ಹಾ, ಒನ್ ಟೈಮ್ 10 ಲೀಟರ್ ಹಾಲು 18 ಲ್ಯಾಕ್ಟೇಷನ್ ಅಷ್ಟು ತಗೊಂಡು ಇಟ್ಕೋಬಹುದು. ಇಲ್ಲಿ ನಮ್ಮಲ್ಲಿ ನಾವು ಅಂದ್ರೆ ಇದು ನಮ್ಮ ಏರಿಯಾದಾಗ ಹೊಸದನ್ನ ಸ್ವಲ್ಪ ನಾವು ಅದೇ ಅದೇ ಅಂಜಿ ಅವ್ರಿಗೆ ರಾಟಿ ಇರುತ್ತೆ. ಯಾಕಂದ್ರೆ ಅವರು ಮನಿ ತುಂಬಾ ಎಲ್ಲ ಅವ ದನಗಳು ಇರ್ತಾವ. ಅದೇ ಅದೇ ರೀ. ನಮಗೆ ಏನೈತಿ ಹಳಿವಾದ ಒಂದು ಪಾತ್ ಹೇಕಿರಿಂದ ಅಂಜಿಕಿರಿಂದ ಕೊಟ್ಟು ಮಾತು ಸಣ್ಣ ಮಣ್ಣು ಅಂತೇಳಿ ಈ ನಮ್ಮಲ್ಲಿ ಇದನ್ನ ಲೆಕ್ಕ ಯಾವಾಗಿಂದ ಕರು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡತ್ರಿ? ಈಗ ತಗೊಂಡ್ ಬಂದಾದ್ಮೇಲೆ ಈಗ ನಾನು ಏನೋ ಕರು ತಗೊಂಡ್ಬಂದಿರ್ತೀನಿ ಎಲ್ಲೋ ಕಡೆಯಿಂದ. ಕರು ಕರು ತಗೊಂಡ್ಬಂದಾದ್ಮೇಲೆ ಅಂದ್ರೆ ಅಲ್ಲಿ ಅಲ್ಲಿ ಅವ್ರದ್ದು ಹೇಳಂದ್ರು ಇಲ್ಲಿ ನಮ್ ಕಡೆ ನಮ್ ಕಡೆದ ಅಲ್ಲಿದ್ದು ಹೇಳಿ ಅವ್ರದ್ದು ಹೆಂಗೈತ್ರಿ ಸರ್, ಹಾ ರೀ. 4 ವರ್ಷ ತಕ ಅವ್ರು ಕೋಣ ಕುಡ್ಸಂಗಿಲ್ಲ ಅದಕ್ಕೆ. 4 ವರ್ಷ 4 ವರ್ಷ ತಕ ಅದ್ರದ್ದು ಎಷ್ಟು ಗ್ರೋತ್ ದೊಡ್ಡದ್ ಮಾಡ್ಬೇಕಿರಲ್ಲ ಅಷ್ಟು ಗ್ರೋತ್ ದೊಡ್ಡದ್ ಮಾಡ್ಕೊಂಡು ಅದಕ್ಕೆ ಕೋಣ ಕುಡಿಸ್ತಾರ. ಓಕೆ ಓಕೆ. ಮಾಮೂಲಿ ಇಲ್ಲಿ ಆದ್ರೆ ನಮ್ಮಲ್ಲಿ ಆದ್ರೆ 2-2.5 ವರ್ಷ 2.5 ವರ್ಷ ಕುಡಿಸ್ತೀವಿ. ಅಂದ್ರೆ 2.5 ವರ್ಷಕ್ಕೆ ಅಲ್ಲೇ ಕೋಣ ಇದು ನಾವು ಹಚ್ಚಿದ್ರೆ ನಮಗೆ ಕರು ಕೊಡಕ್ ಸ್ಟಾರ್ಟ್ ಆಗುತ್ತಿಲ್ಲ ನಂಗಿಲ್ಲ. ಅವ್ರ ಏನ್ ಮಾಡ್ತಾರೆ, ಸ್ವಲ್ಪ ಅದ್ರದ್ದು ಬಾಡಿ ದೊಡ್ಡದು ಮಾಡ್ಕೊಂಡಿವಪ್ಪ ಅಂದ್ರೆ ಹಾಲಿನ ಇಳುವರಿ ಹೆಚ್ಚ ಬರ್ತದೆ ಅಂತ ಹೇಳಿಕಿರಿಂದ 4 ವರ್ಷ ಆದ ನಂತರನ ಕುಡಿಸ್ತಾರ ಅವ್ರ ಕೋಣ. ಈಗ ನಾನು ಕರು ಒಂದ್ ತಗೋಬೇಕಂದ್ರೆ ಎಷ್ಟು ರೇಟ್ ಬೀಳ್ಬೋದು ಸರ್ ನನಗೆ? ಅಲ್ಲಿ ವಿಶೇಷನ್ಕು ಕೊಡಂಗ ಇಲ್ರಿ. ಕೊಡಂಗಿಲ್ಲ. ಒಣ್ಣೆ ಮಾತನಕು ಕರುನಕು ಯಾರು ಮಾರಂಗಿಲ್ಲ. ನಾ ರಗಡ ಮಂದಿ ನಂದ ಪ್ಲಾನ್ ಏನೈತ್ರಿ, ಒಂದ್ ಎಮ್ಮಿ ದೊಡ್ಡದ್ ಇಟ್ಕೊಂಡ ಒಂದ್ 5 ಕರು ತಂದ್ ಕಿರಿಂದ ದೊಡ್ಡ ಮಾಡ್ಕೋಬೇಕಂತ ಹೇಕಿರಿಂದ ಶಂಕರ ರೆಡ್ಡಿ ಅವ್ರ ಜೊತೆ ಹೋಗಿರಿಂದ 15 ದಿವಸ ನಿಂತ ನೋಡ್ಕೇರು ಯಾರೊಬ್ರು ಕರ ಕೊಡಂಗಿಲ್ಲ. ಕರ ಕುಡ್ದವ್ರು ಹೇಳ್ತಾರ ಅವ್ರು ಎಮ್ಮಿ ಕಿಮ್ಮತ್ತಿಗೆ ಹೇಳ್ಬಿಡ್ತಾರ. ಅಲ್ಲಿ ಅಂದ್ರೆ ನಾವು ತಗೊಂಡಿರಬಾರ್ದು, ಅವ್ರು ಕೊಟ್ಟಿರಬಾರ್ದು ಆ ಲೆಕ್ಕಲ್ಲಿ. ಅಂದ್ರೆ ಒಂದ್ ಉದಾಹರಣೆ, ಒಂದ್ 1.5 ಲಕ್ಷ ರೂಪಾಯಿ ಎಮ್ಮಿ ಕಿಮ್ಮತ್ ಐತಿ ತಿಳ್ಕೊರಿ, 1,20,000 ರೂಪಾಯಿ ಕರಿ ಹೇಳಿಬಿಡ್ತಾರ. ಆಯ್ತು, ಅದನ್ನ ನಾವ್ ಇನ್ ತಂದು 3 ವರ್ಷದ ಜೋಪಾನ ಮಾಡಿ ಅಂದ್ರೆ ನಮಗೂ ಅದ್ರ ಟೈಮ್ ಹೋಗುತ್ತೆ, ಇಲ್ಲಿ ಬಿಡತ್ತೆ ನಾವು ಅದಕ್ಕಾಗಿ ಈ ಸಾಕಾಣೆ ಇದು ಜಾಫ್ರಾಬಾದಿ ಸಾಕೋದ್ರಲ್ಲಿ ನಾನು ಎದುರಿಸ್ತಕ್ಕಂಥ ಸವಾಲ್ ಏನ್ ಸರ್? ಮೇನ್ ಸವಾಲಪ್ಪ ಇದು ನನಗೆ ಆಗಲ್ಲ ಈ ಜಾಫ್ರಾಬಾದಿ ಅಂತಕ್ಕಂಥ ಸವಾಲುಗಳು ಏನ್ ಸರ್? ನನಗೆ ಸವಾಲ್ ಅಂದ್ರೆ ಮೇವಿಂದ ಒಂದ ನೋಡ್ರಿ. ಅವ್ರಲ್ಲಿ ಮೇವು ಒಂದಿತ್ತಂದ್ರೆ ಉಳ್ದೇನು ಸವಾಲ್ ಅನ್ನೋದನ್ನ ಇದ್ರ ಪ್ರಶ್ನೆನೇ ಇಲ್ಲ. ಅಂದ್ರೆ ಮೇವು ಮಾತ್ರ ರಗಡ್ಬೇಕು. ಮೇವು ಶಿಸ್ತಿವಿ ಯಾವ್ದಾ ಹಾಕ್ರಿ ನೀವು, ಅದಕ್ಕೆ ಹೊಟ್ಟೆ ತುಂಬಾ ಮೇವು ಬೇಕಾದ್ರೆ ಅದೊಂದ ಸವಾಲ್. ಉಳ್ದ ಏನೇನು ಸವಾಲ್ ಇಲ್ಲ. ಏನು ದವಾಖಾನಿದ್ ಬರಂಗಿಲ್ಲ, ಅವ್ಗ ಆರಾಮ್ ತಪ್ಪಂಗಿಲ್ಲ, ಏನೇನು ಇಲ್ಲ ಒಟ್ಟಲ್ಲಿ. ಇನ್ನ ತಕ ನಾವು ಯಾವಾದ್ರೂ 3 ವರ್ಷ ನಮ್ಮ ಮನೆಯಾಗಿದ್ದು ಹಿಂದಿನ ಎಮ್ಗೊಳ್ರಿ ಎಂದೂ ಒಂದ್ ದಿವ್ಸ ಮೆಡಿಸಿನ್ ಮಾಡಿಲ್ಲ ಒಟ್ಟ ಮೆಡಿಸಿನ್ ಒಟ್ಟ ಮಾಡಿಲ್ಲ. ವಿಶೇಷ ಅಲ್ಲಿ ಗುಜರಾತ್ದಾಗ ಆದ್ರೂ ಒಂದು ತಾಲೂಕಿಗೆ ಒಬ್ಬ ವೆಟರ್ನರಿ ಡಾಕ್ಟರ್ ಅದಾನ. ಒಂದು ತಾಲೂಕು ಒಬ್ಬ ಅವ್ನು ಹುಡುಕಾಡ್ಬೇಕು. ನಾವು ಅದು ನಾವು ನೋಡ್ದ ಸರಸಿ ಇಲ್ಲ ಅಂದ್ರೆ ಒಂದು 600 ಕಿಲೋಮೀಟರ್ ರೌಂಡ್ ಸರೌಂಡಿಂಗ್ ಏರಿಯಾ ಎಲ್ಲ ತಿರುಗಾಡಿದ್ರು ನಾವು ಅಲ್ಲಿ. ನಮಗ ಅವ್ರು ನಮ್ಮ ಊರಾಗ ತಿರ್ಗಾ ಒಂದ್ ಹಾಳಿ 10 ಮಂದಿ ಡಾಕ್ಟರ್ ಅದಾರ ಇಲ್ಲಿ ವೆಟರ್ನರಿ ಅವ್ರು. ಅಲ್ಲಿ ಒಬ್ರು ನಮಗ್ ಕಣ್ಣಿಗೆ ಕಾಣಂಗಿಲ್ಲ. ಆಯ್ತು, ಅವರು ಕ್ರಾಸಿಂಗ್ ಸೀಮನ್ ಹಾಕ್ಸೋದು ಮಾಡೋದು ಅಂತ ಹೇಳಿಲ್ಲ. ಎಲ್ಲಾರ್ಗು ಎಲ್ಲ ಕೋಣ್ ಮ್ಯಾಗನ ಪ್ರೆಗ್ನೆಂಟ್ ಮಾಡ್ತಾರ ಅಲ್ಲಿ. ಅಂದ್ರೆ ಒಂದ್ ಸಾಧಾರಣ ಹೆಂಗ್ರಿ ನಾವು ನೋಡಾಕೇನು, ಒಂದ್ 2 ಎಕರೆ ಜಮೀನ್ ಐತಿದ್ರೆ ಅವ್ರು 20 ದನ ಅದಾರ. 2 ಎಕರೆಗೆ 20. ಹಾ, ಒಟ್ಟ ಜಮೀನ್ ಇಲ್ಲಂದ್ರೆ ಅವ್ನು 40 ಅದಾವ್ರು. ಜಮೀನ್ ಇಲ್ದನ 40 ಅದಾವ್ರು. ಜಮೀನ್ ಇಲ್ದವ್ರನ್ನ 40. ಜಮೀನ್ ಇದ್ದವ್ರು ಅವ್ರು ಕೃಷಿ ನೋಡ್ಕೊಂಡ್ ಅದನ್ನ ಮಾಡ್ಬೇಕಪ್ಪ ಅಂದ್ರೆ ಒಂದ್ 20 ಇಟ್ಕೊಂಡಾರ ಅವ್ರು ಆ ಪದ್ಧತಿಯಲ್ಲಿ. ಈಗ ನಮ್ಮಲ್ಲಿ ಒಂದು ಉದಾಹರಣೆ, ಹಳ್ಳಿ ಪದ್ಧತಿ ಹೆಂಗ್ ಮಾಡ್ತಾರ, ಈ ಊರಾಗ ಗೂಳಿ ಬಿಡ್ತಿರ್ಲ, ಅದೇ ರೋಡ್ ಮೇಲೆ ನಿತ್ರ ನಾವು ಹೋಗಿ ಹೊಡಿತೀವ್ರಿ. ಗುಜರಾತ್ ಮಂದಿ ಹಂಗಿಲ್ಲ. ಅವು ಹೋಗುತ್ತಕ ಅವ್ ಏನ್ ಒಂದು ₹1 ಕೋಟಿ ಕಾರ್ನಾಗಿದ್ರು ಸೈಡ್ ತೆರವಿ ನಿಂದಿರ್ತಾನ ಅವ್ ದಾಟಿ ಹೋಗುತ್ತಕ. ಅಂದ್ರೆ ಅವ್ರು ದನಗಳ ಮ್ಯಾಗ ಅಷ್ಟೊಂದು ಅವ್ರದ್ದು ಪ್ರೀತಿ ಐತೆ ಅಲ್ಲಿ. ಒಂದು ಕಸಾಯಿ ಕಾಣಿ ಇಲ್ಲ ಅಲ್ಲಿ. ಕಸಾಯಿ ಕಾಣಿ ಇಲ್ಲ ಒಂದು ಗುಜರಾತ್ ಕಸಾಯಿ ಕಾಣಿ ಇಲ್ಲ. ಕಸಾಯಿ ಯಾರು ಅಲ್ಲಿ ದನನ ಕೊಡುವುದಿಲ್ಲ. ವಯಸ್ಸಾಗೈತೆ ಅಂದ್ರೆ ಅವ್ರು ಏನು ನಮ್ಮಲ್ಲಿ ಎಮ್ಮಿ ಸತ್ರ ಹೋದ್ ನಾವ್ ಎಲ್ಲಾರ ಹಳದಾಗ ಹೋಗಿದ್ವು, ಮಡ್ಯಾಗ ದೂರ ಹೋಗಿದ್ ಬರ್ತೀವ್ರಿ. ಅವ್ರು ಅದನ್ನ ನಾವು ಮನುಷ್ಯರ್ನ ಹೆಂಗ್ ಮಣ್ಣು ಕೊಡ್ತೀವಿ ಆ ಪದ್ಧತಿಲಿ ಮಣ್ಣು ಕೊಡ್ತಾರ. ಅದ್ರ ಹಾಲು ತಿಂದಿದೀವಪ್ಪ ಅಂದ್ರೆ ಅದ್ರಿಂದ ನಾವು ದೊಡ್ಡವರಾಗಿದೀವಿ. ಅದಕ್ಕೆ ನಮ್ಮ ತಾಯಿ ಸ್ಥಾನ ಕೊಡ್ಬೇಕು ನಾವು. ಈ ಲೆಕ್ಕಲೆ ಮಣ್ಣು ಮಾಡ್ತಾರ ಅವ್ರಲ್ಲಿ. ಹಂಗ ಪ್ರವೃತ್ತಿ ಐತೆ ಅವ್ರು. ಅದಕ್ಕೆ ಇಂತ ನಮ್ಮಲ್ಲಿ ಕಿತ್ತಲು ಟೆಂಪರೇಚರು ಅಲ್ಲಿ ಜಾಸ್ತಿ ಇದೆ. ಈ ಸದ ನಮ್ಮಲ್ಲಿ 27-26 ಇಲ್ಲಿ ಟೆಂಪರೇಚರ್ ಐತಿ. ಅಲ್ಲಿ 37-38 ಐತ್ರಿ. 37-38. ನಾ ಜಾಫ್ರಾಬಾದಿ ಸೆಲೆಕ್ಷನ್ ನಮ್ಮಲ್ಲಿ ಸಕ್ಸಸ್ ಆದದ್ದ ಏನು ಉದ್ದೇಶ, ನಮ್ದು ಬೇಸಿಗೆ ಟೈಮ್ 42 ಟೆಂಪರೇಚರ್ ಹೋಗ್ತ್ರಿ. ಅಲ್ಲಿ 50 ಸನೆ ಹೋದ್ರಿ, 48-50. ಆ ದನ ನಮ್ಮಲ್ಲಿ ಬಂದ್ಬಿಟ್ಟಿಗೆ ಸೆಟ್ ಆಗುತ್ತೆ. ಹರಿಯಾಣದ ದನ ಏನಾಗಲಕೈತ್ರಿ, ಅಲ್ಲಿ ಟೆಂಪರೇಚರ್ ಕಡಿಮೆ. ಅಂತ ಅವರು ಹೆಚ್ಚು ಕಡಿಮೆ ಹೇಳ್ಬೇಕಂದ್ರೆ ಶೆಡ್ ಕಟ್ಟೋದು, AC ಹಚ್ಚೋದು ಎಲ್ಲ ಮಾಡ್ತಾರ. ಅದು ನಮ್ಗೆ ರೈತರಿಗೆ, ಸಣ್ಣ ರೈತರಿಗೆ ಆಗಂಗಿಲ್ಲ ಇಲ್ಲಿ. ಅದಕ್ಕೆ ಅದ್ರೊಳಗೆ ನಾವು ಫೇಲ್ ಆದಿವ್ರಿ. ನಾನು ಮೊದಲು ಹರಿಯಾಣದಿಂದ ತಂದು 5 ಎಮ್ಮೆ ಇದ್ದು. ಅದ್ರದ್ದು ಈ ಇನ್ಕಮ್ ಬರುದ್ರಿ, ನನಗ್ ಪ್ರಾಫಿಟ್ ಇಲ್ಲ ಅದ್ರದ್ದು. ಅದಕ್ಕೆ ಹಿಂಗಾಗ್ಲಕತ್ತಾನ ಅದನ್ನ ಕ್ಯಾನ್ಸಲ್ ಮಾಡಿ ನಾವು ಇದ್ರೊಳಗೆ ಹೋದ್ವಿ. ಅಂದ್ರೆ ಮುರ್ರಾದಾಗ ನೀವು ಲಾಸ್ ಆದ್ರಿ.
ಲಾಸ್ ಅಂತಿಲ್ಲ. ಲಾಸ್ ಇಲ್ಲ ಅಂದ್ರೆ ಅದಕ್ಕೆ ಆಯ್ತು. ಅಂದ್ರೆ ನನಗ ದುಡ್ದಕ್ ಪಗಾರ ಇಲ್ಲ. ಹಾ, ಹಾ. ನನಗ ಹಾ. ಬರೋದಕ್ಕ ಅದ್ರ ಹೊಟ್ಟಿಗೆ ಹಾಕೋದಕ್ಕ ಅದ್ರ ಮೇಂಟೆನೆನ್ಸ್ ಮಾಡೋದಕ್ಕ ದವಾಖಾನಿ ಖರ್ಚ ವೆಚ್ಚ, ಊರಿಗೆ ಬರೋದ್ರಿ, ಟೆಂಪ್ರೇಚರ್ ಹೈ ಆಗೋದು, ಇವೆಲ್ಲ ಟೆಂಪ್ರೇಚರ್ ಕಡಿಮೆ ಆಗೋದು, ಹ್ಮ್. ಸ್ವಲ್ಪ ನಮ್ಮಲ್ಲಿ ವೆದರ್ ಚೇಂಜ್ ಆತಂದ್ರ ಅವಕ್ಕ ಆರಾಮ್ ತಪ್ಲಾಕೈತಿ ಇಲ್ಲಿ. ಇವು ಈ ವೆದರ್ ಹೊಂದ್ಕಂತಾವ್ರಿ. ಇವು ಆಗ ಅಲ್ಲಿಂದ ತಂದ ತಕ್ಷಣ 2 ದಿವ್ಸನಾಗ 2 ದಿವಸದಾಗ 2 ದಿವ್ಸನಾಗ ಹ್ಮ್ ಒಟ್ಟ ಅವಕ್ಕೆ ಏನೇನು ಇದನ್ನ ಅವಶ್ಯ ಇಲ್ಲ. ಡಾಕ್ಟರ್ ಸನೇಕ ತರೋದು ನಮಗ ಬೇಕಾಗಿಲ್ಲ. ಹ್ಮ್ ಹ್ಮ್ ಹಿಂಗೈತಿ ನೋಡ್ಬೋದ್ರ. ಈ ಮುರ್ರಾಕು ಮತ್ತೆ ಇದಕ್ಕೆ ಏನು ವ್ಯತ್ಯಾಸ ರೀ? ವ್ಯತ್ಯಾಸ ಏನಿರುತ್ತೆ ರೀ? ವ್ಯತ್ಯಾಸ ಒಂದೇದು ಹಾಲಿನಾಗ ಹಾ. ವ್ಯತ್ಯಾಸ ರೀ. ಅಂದ್ರ ಇದು ಒಂದು ಟೈಮ್ 10 ಲೀಟರ್ ಕೊಟ್ರ ಅದು ಒಂದು ಟೈಮ್ 5 ಲೀಟರ್ ಕೊಡುತ್ತೆ. ಅಂದ್ರ ಅದ್ರ 2 ಕಟ್ಟೋದೇನೈತಿ, ಇದನ್ನ ಒಂದ್ ಒಂದ್ ಕಟ್ಟೋದು. ಕಟ್ಟದು. ಹಾ. ಹ್ಮ್ ಮೊಸರು ಏನೈತಿ ಅವಕ್ಕೂ ಲೀಟರ್ ಮ್ಯಾಗ ಪರ್ ಕೆಜಿ ಹೋಗುದು ಅಷ್ಟ ಹೋಗುದ್ರಿ. ಉಸಾಬ್ರಿ ಕಡಿಮೆ. ಈಗ ನಾವು 4 ನಾನು ಎಮ್ಮಿದ್ದಂಗ, ಮುರ್ರಾ ಆದ್ರೆ 4 ಎಮ್ಮಿದ್ದಂಗ, ಹ್ಮ್ ಇವಾದ್ರೆ 2. 2 ಇದ್ದಂಗ. ಹಾ. ಈಗ 2 ಕೂಡ ನಾನು ಕರ ಕುಡ್ಸೋದು 45 ಲೀಟರ್ ಹಾಲು ಬರ್ತಾವೆ ಹ್ಮ್ ಸದ್ರಿಗೆ. ಸದ್ಯ ರೀ. ಹಾ. ಹಾ. ಅವಾದ್ರೆ 45 ಲೀಟರ್ ಹಾಲು ಬರ್ಬೇಕಾದ್ರೆ 5 ಎಮ್ಮಿ ಕಟ್ಟಬೇಕು. 5 ಎಮ್ಮಿ. 5 ಎಮ್ಮಿ ಕಟ್ಬೇಕಾದ್ರೆ 5 ಎಮ್ಮಿ ಉಸಾಬ್ರಿ ಮಾಡ್ಲಾಕ ನನಗೆ ಲೇಬರ್ ಕಾಸ್ಟ್ ಹೆಚ್ಚು ಹೋಗುತ್ತೆ. ಇವಾಗೇನೈತಿ, ಒಂದು ಹೊರಿ ಮೇವು ತಂದು ಹೋಗಿದ್ದೆ ಅಂದ್ರೆ ಒಂದು ದಿವ್ಸ ಹೋಗ್ಬಿಡ್ತಾವ. ಒಂದು ಟೈಮ್ ಮೇವು ಬರ್ತಾವ, ಒಂದು ಟೈಮ್ ಮೇವು ಹಾಕ್ತಾವ. ಅದ್ರದ್ದು ರೋಗ ಲಕ್ಷಣ ರೀ? ಅದಕ್ಕೆ ಬರ್ತಕ್ಕಂಥ ರೋಗ ಇದಕ್ಕೆ ಬರ್ತಕ್ಕಂಥ ರೋಗದಲ್ಲಿ ವ್ಯತ್ಯಾಸಗಳು ಏನಾದ್ರು? ವ್ಯತ್ಯಾಸ ಅಂದ್ರೆ ಅದಕ್ಕೆ ಸ್ವಲ್ಪ ಉರಿ ಬರೋದು ಹೋಗುದು, ಮಸ್ಟರ್ಡ್ನಾಗ ಸ್ವಲ್ಪ ಕೆಂಚಲ್ ಅದರ ಸ್ಟ್ರಕ್ಚರ್ ಕೆಡೋದ್ರಿ, ಹಿಂಗೆ ಸ್ವಲ್ಪ ಸಮಸ್ಯೆ ಬರುತ್ತೆ. ಅದಕ್ಕೆ ಉಳ್ದೇನ ಹಂಗೆ ನಮಗೆ ಡಿಫ್ರೆನ್ಸ್ ಏನು ಭಾಳ ಅನ್ಸಿಲ್ಲ. ಇದ್ರಲ್ಲೇನು ಅಂಥದ್ದೇನು ಏನು ಬರಲ್ಲ? ಅನ್ಸಿಲ್ಲ. ಅದು ಹಾಲಿನಾಗನ ಕಡಿಮೆ. ಅದಕ್ಕೆ ಇದು ಮನುಷ್ಯರ ಜೊತೆ ಯಾವ ತರ ಹೊಂದ್ಕೊಳತ್ರಿ ಇದು? ಅವಕ್ಕಿಂತಲೂ ಸೌಮ್ಯ ಸ್ವಭಾವ ರೀ. ಸೌಮ್ಯ ಸ್ವಭಾವ ರೀ. ಮುರ್ರಾ ಏನೈತ್ರಿ ಸ್ವಲ್ಪ ಅಂದ್ರೆ ನಮ್ಮ ಹಳಿ ಭಾಷೆದಾಗ ಅಂದ್ರೆ ನಾ ಹೇಳ್ತೀವಿ ವಾಂಡ್ ಅದ್ರ. ಅಂದ್ರೆ ನಮ್ಮ ಮನುಷ್ಯರ್ ನಂಬಂಗಿಲ್ಲ. ಮನ್ಸರ್ ನಮ್ಮಂಗೆ. ಹಾ. ಆಯ್ತ ಹಿಂಡು ಟೈಮ್ದಾಗ ರೀ ಕಾಲೇ ಒದಿದು ಇಲ್ಲ ಮ್ಯಾಚ್ ಜಿಗದ್ ನಿಂದ್ರೋದು, ಇವು ಹಂಗಿಲ್ಲ. ನಾವ್ ಹೇಳೋ ತಕ ಹಿಂದಿನ ಕಾಲ ನೀವು ಮುಂದೆ ಬಡಿಗೆ ತಗೊಂಡು ಬಡೀರಿ 2 ಮಂದಿ ಕೂಡಿ, ಹಿಂದಿನ ಕಾಲ ಕಿತ್ತಂಗಿಲ್ಲ ಹಿಂಡು ಟೈಮ್ದಾಗ. ಅದೊಂದು ಅಗದಿ ಸೌಮ್ಯ ಸ್ವಭಾವ. ಆಯ್ತು. ಅದು ಕರ ಇರ್ಲಿಕ್ಕಂದ್ರ ಅಕಸ್ಮಾತ್ ಏನೋ ಜಂತುಳರಾಗ್ಲಿ ಇಲ್ಲ ಏನಾರ ಒಂದು ರೋಗ ಬಂದು ಕರ ಸಾಯ್ತದ, ಅದ್ರ ನಮ್ದು ಆ ವರ್ಷದ ಇದನ್ನ ಹೋತ್ರ ಅದು ಹಾಲಿಂದ. ಮೂರದಾಗ್ರಿ. ಹಾ. ಹಾಲು ಕೊಡಂಗಿಲ್ಲ ಅದೇ. ಇದು ಹಂಗಿಲ್ಲ. ಅವರೇ ನಾವು ಮುಂದ ಮೊಸರು ಇಟ್ಕಿರಿಂದ್ರಿ ಹಿಂದ್ ಹಿಂಡ್ಕೊಳಕ್ ಕೊಂಡ್ಬೋದು. ಕರನ ಬೇಕಾಗಿಲ್ಲ ಇದಕ್ಕೆ. ಅಟ್ ಸೌಮ್ಯ ಸ್ವಭಾವ. ಈಗ ಸದ್ಯ ನಿಮಗೆ ನಾ ಎದ್ದು ತೋರಿಸ್ತೀನಿ. ಈಗ ಕೆಂಚಲೊಳಗೆ ಕೈ ಹಾಕೋದಂದ್ರೂ ನಿಮ್ಗೆ ತೋರಿಸ್ತೀನಿ. ಈಗ ಸದ್ಯ ಈಗ ನಮ್ಮ ಹುಡುಗ ಬಂದಂದ್ರೆ ಎಲ್ಲ ಕೈ ಕಾಲ್ ಸಕಟ್ ಎತ್ತಂಗಿಲ್ಲ. ಅವ ಜಾಡ್ಸಿ ಒದ್ದು ಬಿಡ್ತಾವ, ಬರ ಕೊಡಂಗಿಲ್ಲ. ಅಟ್ ಅಗದಿ ಸೌಮ್ಯ ಸ್ವಭಾವ. ಈಗ ಇದ್ರ ನನ್ನ ಲಾಭ ಮತ್ತೆ ನಷ್ಟ ಏನಿರುತ್ತೆ ಸರ್ ನನಗೆ? ಲಾಭ ಅಂದ್ರೆ ನನಗೆ ಟೋಟಲ್ ಅದ್ರೊಳಗ ಮುರ್ರಾ ಮಾಡಿದಾಗ 70% ಖರ್ಚು ಹೋಗುದು, 30% ಉಳಿತೈತಿ ಅದ್ರೊಳಗೆ. ಮುರ್ರಾದಲ್ರಿ? ಮುರ್ರಾ ಒಳಗೆ 30% ಒಳಗೆ ನನ್ನ ದುಡ್ದು ನನ್ನ ಪಗಾರ ತೆಗಿಬೇಕು ಅಂದ್ರೆ ಅದ್ರದ್ದು ಅದಕ್ಕೆ ಲೆವೆಲ್ ಬತ್ತ. ಅಲ್ಲಿ ಇದ್ರೊಳಗೆ 50-50 ಉಳಿದಿದೆ. 50-50. ಹಾ. ಅದಕ್ಕಾಗಿ 50 ಇದಕ್ಕೆ ಖರ್ಚು ಮಾಡಿದ್ರೆ 50 ನಿಮಗೆ ನಮಗೆ ಉಳಿತಿದ್ರು. ಯಾಕಂದ್ರೆ ಎಲ್ಲಾ ಕೊಂಡ್ ಹಾಕಿದೀವಿ ಅಂದ್ರೆ ನೋಡ್ರಿ, ನನ್ನ ಮನಿ ಮೇವು ಇರೋದ್ರಿಂದ ನಂದಕ್ಕೆ ಖರ್ಚು ಬರ್ತೈತಿ 40-35-40 ಬರ್ತದೆ. ಯಾಕಂದ್ರೆ ಗೊಂಜಾಳ ಮನಿ ಇರ್ತಾವ್ರಿ ಧಾನ್ಯ ಒಳಗೆ ಕೂಡ್ಸಲಕ್ಕ. ಮೇವು ನನ್ನ ಮನಿದ ಐತ್ರಿ. ಕೊಂಡ್ ಹಾಕೋದ್ರೂ ಇವಕ್ಕೇನೈತ್ರಿ 60-40 ಉಳಿತೈತಿ. ಈಗೆಲ್ಲ ನನ್ನ ಮನಿದ ಇರೋದ್ರಿಂದ ಒಂದು 35 ಅದರ ಮೊಸರಿ ಕಾಸು ಒಂದು 35 ಹೋಗ್ತೈತಿ. ಒಂದು ನಂದು 70-75 ತಕ 65 ತಕ ನನಗೆ ಉಳಿತೈತಿ. ಇದಕ್ಕೆ ನಾನು ಮೂಲ ಸೌಕರ್ಯ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಕೋಬೇಕು ಸರ್? ಮೂಲ ಸೌಕರ್ಯಗಳು ಇದು ಇರ್ಲೇಬೇಕಪ್ಪ, ಬೇರೆ ಇದ್ರು ನಡೀತೈತೆ ಇರದೇ ಇದ್ರು ನಡೀತೈತೆ, ಇದು ಮೂಲ ಸೌಕರ್ಯ ಬೇಕೇ ಬೇಕು ಅನ್ನೋದಾದ್ರೆ ಏನ್ ಬೇಕು ಸರ್? ಇದಕ್ಕೆ ಮೂಲ ಸೌಕರ್ಯ ಬೇಕಂದ್ರೆ ನಿಮಗೆ ಡ್ರೈ ಮೆಟರ್ ಅಂದ್ರೆ ಒಣ ಮೇವು ಏನೈತಿ ಸ್ಟಾಕ್ ಇಟ್ಕೋಬೇಕು. ವರ್ಷದಿಂದ ವರ್ಷ ತಕ ನಿಮಗೆ ಎಷ್ಟು ಹತ್ತತಿರಲ್ಲ ಅದನ್ನ ಹಸಿ ಮೇವು ಏನೈತ್ರಿ ಸೀಸನ್ ವೈಸ್ ನಿಮಗೆ ಸಿಗ್ತೈತಿ. ಮಳೆಗಾಲದಾಗ ನಮ್ಗೆ ಹಾಲಿಗೆ ಫ್ಯಾಟ್ ಬರಬೇಕು ಮತ್ತು SNF ಬರ್ಬೇಕಂದ್ರೆ ಒಣ ಮೇವು ಬೇಕು ನಮಗೆ. ಅದನ್ನೊಂದು ಸ್ಟಾಕ್ ಇಟ್ಕೋಬೇಕು. ಮೇವು ಜಾಸ್ತಿ ಬೇಕು. ಮೇವು ಜಾಸ್ತಿ. ಇವು 2 ಇದ್ರೆ ಇದಕ್ಕೆ ಏನಿಲ್ಲ ಉಳ್ದು. ಇನ್ನು ನಾನು ಹಾಲು ಜಾಸ್ತಿ ಮಾಡಿಸ್ಬೇಕು ಅಂದ್ರೆ ಯಾವ ತರದ ಫುಡ್ ಬೆಟರ್ ಸರ್? ಫುಡ್ ಅಂದ್ರೆ ಹೆಂಗೈತ್ರಿ, ಎಲ್ಲಾ ಅದಕ್ಕೆ ಲಘು ಪೋಷಕಾಂಶ ಏನು ಇರ್ತೈತ್ರಲ್ಲ ಅದು ಫುಡ್ ಇದು ಎಲ್ಲ ಕೊಡ್ಬೇಕು. ನಾವು ಯಾವ್ದೋ ಒಂದು ಬರೀ ಒಂದು ಗೊಂಜಾಳ ಮೊಸರು ಹಾಕ್ಲಕತ್ತರ ಗೊಂಜಾಳ ಹಾಕ್ಬಾರ್ದು, ಹತ್ತಿಕಾಳು ಹಿಂಡಿ ಹಾಕ್ಲಕತ್ತರ ಹತ್ತಿಕಾಳು ಹಿಂಡಿ ಹಾಕ್ಬಾರ್ದು. ಇಲ್ಲ ಮತ್ತೆ ಈಗ ಲೋಕಲ್ ಅಂದ್ರೆ ಈಗ ಫ್ಯಾಕ್ಟ್ರಿಗೆ ಹೋದವ್ರು ಅವ್ರು ಒಂದು ಬಾರ್ಲಿ ಅಂತ ಹೇಳಿ ಬರಲ್ಲ. ಅದೇ ಕೆಲವೊಂದು ಮಂದಿ ಹಾಲು ಹೆಚ್ಚಿಗೆ ಬರುತ್ತೆ ಅದನ್ನ ಯೂಸ್ ಮಾಡ್ಲತ್ತಾರು. ಅಂಥವು ಯೂಸ್ ಮಾಡಬಾರ್ದು. ಅಂದ್ರೆ ಎಲ್ಲಾ ವೆರೈಟಿಗಳನ್ನು ಕೊಡ್ತಾ ಇರ್ಬೇಕು. ಎಲ್ಲಾ ವೆರೈಟಿ ಫುಡ್ ಕೊಡ್ಬೇಕ್ರಿ. ಅದಕ್ಕಾಗಿ ಅವ್ರು ರೆಡ್ಡಿ ಅವ್ರನ್ನ ಒಂದು ಸ್ವಂತ ಅವ್ರ ಫೀಡ್ ಅಂದ್ರೆ ಅವ್ರು ತಮ್ಮ ಅನುಭವ ಲೆಕ್ಕಲೇನ ಒಂದು ಫೀಡ್ ತಯಾರು ಮಾಡ್ಯಾರ ಅವ್ರು. ಅಂದ್ರೆ ಅದು ನಮಗೂ ಅವ್ರು ಹೇಳಿಲ್ಲ ಇದ್ರೊಳಗೆ ಏನೇನೈತೆ ಹೇಳಿ. ಎಲ್ಲ ಕೂಡ್ಸಿಕಿರಿಂದ ಒಂದು ಫೀಡ್ ಮಾಡ್ಯಾರ. ಅದನ್ನ ಏನ್ ಮಾಡ್ತಾನ ಒಂದು ಟೈಮ್ 3 kg ಮತ್ತು ಗೋದ್ರೇಜ್ ಕಂಪನಿ ಸಮೃದ್ಧಿ ಬರುತ್ತೆ ಅದನ್ನ 1.5 kg, ಹತ್ತಿಕಾಳು ಹಿಂಡಿ 1.5 kg, ಟೋಟಲ್ ಒಂದು ಟೈಮ್ ಒಂದೊಂದು ಎಮ್ಮಿಗೆ 6 kg ಕೊಡ್ತಾನೆ. ದಿವಸಕ್ಕೆ 12 kg ಹೋಗುತ್ತೆ ನನ್ನ ಮೊಸರು. ಆ ಎಮ್ಮಿಗೆ ಬೆಳಿಗ್ಗೆ ಮತ್ತೆ ಸಂಜೆ ಕೊಡ್ತಾರೆ. 2 ಟೈಮ್ ಕೊಡ್ತಾನೆ. ಅದೇನ ಹಾಲು ಕರಿ ಮುಂಚೆ ಅದನ್ನ ಇಡೋದ್ರಿ ಹಾಲು ಕರ್ಕೊಳ್ಳೋದು ಆ ಟೈಮ್. ಒಂದು ಎಮ್ಮೆಯಿಂದ ನಾನು ಏನ್ ಲಾಭ ನಿರೀಕ್ಷೆ ಮಾಡ್ಬೋದು ಸರ್? ಒಂದು ಟೈಮ್ ಕರು ಹಾಕಿ ಅದು ಮತ್ತೊಂದ್ಸಲ ಕಟ್ಕೊಳ್ಳೋವರೆಗೂ ಏನ್ ನಿರೀಕ್ಷೆ ಮಾಡ್ಬೋದು ಲಾಭನ?
ಲಾಭ ನನ್ನ ಗೆಸ್ ಪ್ರಕಾರ ಅದ್ರ ಈಗ ನಾ ಮಾಡಿದ್ದು ನನ್ನ ಅನುಭವ ಪ್ರಕಾರ ಸದ್ಯದ್ರಾಗ ನಮ್ಮ ತೆಗೆದದ್ದು 2,40,000 ಕೊಟ್ಟ ಎಮ್ಮೆ ತಂಡ್ರಿ 2,40,000 ರೂಪಾಯಿ ಹಾಲಿಂದ ಆಯ್ತು 75,000 ಮುಸ್ರಿ ಖರ್ಚು ಹೋಗ್ತು ಅದ್ರ ಕರು 70,000 ಒಂದು ಕರು ತಯಾರಾದ್ರೆ ಅದ್ರದ್ದು ಅದಕ್ಕೆ ನಂದು ಲಾಭ ಬತ್ರಿ ಪ್ಲಸ್ 2,65 ನಾ ಎಮ್ಮೆ ಮಾರಿ ಅಂದ್ರೆ ಮತ್ತೆ 25,000 ರೂಪಾಯಿ ಎಕ್ಸ್ಟ್ರಾ ಅಂದ್ರೆ ಒಂದು ಲೆಕ್ಟೇಷನ್ದಾಗ ನಾವು ಅಗದಿ ಅದ್ರ ಮ್ಯಾಗ ನಿಗಾ ಇಟ್ಟು ಅದನ್ನ ಮಾಡಿದ್ವಪ್ಪ ಅಂದ್ರೆ ಒಂದು ಎಮ್ಮೆ ಹಿಂಬಲ್ ನನ್ನ ಲೆಕ್ಕರಿ ಏನೂ ಒಟ್ಟು ಉಳಿದಿಲ್ಲಪ್ಪ ಅಂದ್ರೆ 1.5 ಲಕ್ಷ ಉಳಿಬೋದು ಚಲೋ ಮಾಡ್ಕೊಳ್ಳೋ 2 ಲಕ್ಷ ತನಕ ಉಳಿದಿತ್ತು ಒಂದ್ ಎಮ್ಮೆಯಿಂದ 2 ಲಕ್ಷ ಲಾಭ ಅಂತೂ ಪಕ್ಕ ಪಕ್ಕ ಗ್ಯಾರಂಟಿ ಅದು ಅವ್ರು ಅದನ್ನ ನಾವು ಮನುಷ್ಯರನ್ನ ಹೆಂಗೆ ಮಣ್ಣು ಕೊಡ್ತೀವಿ ಆ ಪದ್ಧತಿಲಿ ಮಣ್ಣು ಕೊಡ್ತಾರ ಅದ್ರ ಹಾಲು ತಿಂದಿದೀವಪ್ಪ ಅಂದ್ರೆ ಅದರಿಂದ ನಾವು ದೊಡ್ಡವರಾಗಿದ್ದೀವಿ ಅದಕ್ಕೆ ನಮ್ಮ ತಾಯಿ ಸ್ಥಾನ ಕೊಡ್ಬೇಕು ನಾವು ಈಗ ನಂದು 2 ಎಮ್ಮೆ 45 ಲೀಟರ್ ಹಾಲು 45 ಲೀಟರ್ ಅಲ್ರಿ ಕಣ್ಣು ಮುಚ್ಚಿ ಬರ್ತಾವ್ರ ನಾವು ಹಿಂಡೆ ಕುಡ್ತೇವೆ ನಾವು ಹಿಂಡಿ ಕುಡ್ತೀವಿ ಅಂತ ಹೇಳಿದ್ರೆ ಏದು 3 ತಿಂಗಳ 4 ತಿಂಗಳ ಆಗಿರುತ್ತೆ ಅವು ಎಮ್ಮೆ ಹಾಲಿಗೆ ಇರ್ತಾವ ಟೈಮ್ದಾಗ ರನ್ನಿಂಗ್ 8 ಲಕ್ಷ 10 ಲಕ್ಷ ಹೇಳ್ತಾರ ಒಂದು ಎಮ್ಮಿಗೆ ಒಂದ್ ಎಮ್ಮಿಗ್ರಿ ಹಾ ಯಾಕಂದ್ರೆ ಅವರು ಬ್ರೀಡಿಗೆ ಭಾಳ ಕಿಮ್ಮತ್ ಕೊಡ್ತಾರ ಅಲ್ಲಿ ನಿಮಗೆ 20 ಲೀಟರ್ ಹಿಂಡು 1,60,000 1,70,000 ಅಂತ ಹೇಗಿದ್ರೆ ರಗಡ್ ಯೂಟ್ಯೂಬ್ ಚಾನಲ್ನಾಗ ಬರ್ಲಾತ್ತಾವ ಇಲ್ಲಿ ನಾವು ಕೇಳೋದಷ್ಟ ಅಲ್ಲಿ ಹೋದ್ರೆ ಅದ್ರ ರೇಟನ ಬೇರೆ ರೇಟನ ಬೇರೆ